ನಮಸ್ಕಾರ ವೀಕ್ಷಕರೇ, ಪ್ರಖರ ಸುದ್ದಿಗೆ ಸ್ವಾಗತ. ಮುದ್ದೇಬಿಹಾಳದ ಸರ್ಕಾರಿ ಪದವಿ ಕಾಲೇಜಿನ ವಾರ್ಷಿಕ ಎನ್ಎಸ್ಎಸ್ ಶಿಬಿರ ನೇಬಿಗೇರಿ ಗ್ರಾಮದಲ್ಲಿ ಪ್ರಾರಂಭ. ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಗೌಡ ಪಾಟೀಲ್, ಗುರು ತಾರ್ನಾಳ್ ಮುಂತಾದವರು ಉದ್ಘಾಟನೆ ನಿರ್ವಹಿಸಿ ಕಲ್ಯಾಣ ನಾವು ಅರಿಯಬೇಕಾಗ್ತದೆ. ಅದಕ್ಕಾಗಿ ಕಾಲೇಜು ಶಿಕ್ಷಣ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಾ ಮನೋಭಾವವನ್ನು ಮೂಡಿಸಬೇಕನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದೆ. ಗ್ರಾಮ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳಾಗಿ 7 ದಿನ ತಾವು ಇಲ್ಲಿ ಇರ್ತೀರಿ. ತಾವು ಬಂದದ್ದು ಈ ಊರಿಗೆ ಒಂದು ನೆನಪಿರೋ ಹಾಗೆ ಮಾಡಿರಬೇಕು. ಎನ್ಎಸ್ಎಸ್ ಘಟಕದ ವ್ಯವಸ್ಥಾಪಕರಾದ ಡಾಕ್ಟರ್ ಹಸನ್ ಸಾಬ್ ಕಟಗೂರ್ ಕಾರ್ಯಕ್ರಮವನ್ನು ನೇಬಿಗೇರಿ ಗ್ರಾಮದಲ್ಲಿ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಗುರು ತಾರ್ನಾಳ್ ಅವರು ಉದ್ಘಾಟಿಸಿ ಮಾತನಾಡಿದರು. ನಿಮ್ಮ ಪಂಚಾಯಿತಿಯಲ್ಲಿ ಯಾವ ಊರನ್ನ ನಾವು ಸ್ವಚ್ಛತಾ ಕಾರ್ಯಕ್ರಮ ವಿಶೇಷವಾಗಿ ತಗೋಬೇಕಾಗಿದೆ, ಶಿಬಿರ ಮಾಡ್ತೀವಿ, ಯಾವತ್ತು ತಗೋಬೇಕು ಅಂದಾಗ ನಾನು ಘಂಟಾಘೋಷವಾಗಿ ಸ್ನೇಹಿತರಿಗೆ ನೇಬಿಗೇರಿ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಕ್ಕಂಥ ವಿಚಾರ ಅವರಿಗೆ ವ್ಯಕ್ತಪಡಿಸಿದೆ. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಎಂ ಲಕ್ಷ್ಮೀಶ್, ಪ್ರೊಫೆಸರ್ ಎಂಎಚ್ ಮಮದಾಪುರ್, ಸನಾವುಲ್ಲಾ ಮುಲ್ಲಾ ನೇತೃತ್ವ ವಹಿಸಿದ್ದರು. ಉಪನ್ಯಾಸಕರಾದ ಮುಸ್ತಾಕ್ ಭಾಗವಾನ್, ಕುಮಾರಸ್ವಾಮಿ ಹಿರೇಮಠ್, ರವಿ ಎಸ್ಎಚ್, ಗಿರೀಶ್ ವಾಗಣಗೇರಿ ಭಾಗವಹಿಸಿದ್ದರು. ನೇಬಿಗೇರಿ ಗ್ರಾಮದ ಕನ್ನಡ ಶಾಲೆಯ ಈ ಶಿಬಿರದಲ್ಲಿ ಅವರು ಮಾತನಾಡಿದರು. ಇವರ ಆಶ್ರಯದಲ್ಲಿ ನಡೆತಕ್ಕಂಥ ರಾಷ್ಟ್ರೀಯ ಸೇವಾ ಯೋಜನೆಯ 2023-24ನೇ ಸಾಲಿನ ವಿಶೇಷ ಶಿಬಿರದ ಅಂಗವಾಗಿ ನಾವು ನೇಬಿಗೇರಿ ದತ್ತು ಗ್ರಾಮವನ್ನು ತೆಗೆದುಕೊಂಡು ಇವತ್ತಿನ ದಿನ 25/7/2024ರಂದು ಈ ಕಾರ್ಯಕ್ರಮನ ಸುದೀರ್ಘವಾಗಿ 7 ದಿನಗಳವರೆಗೆ ಇಲ್ಲಿ ಸೇವಾ ಯೋಜನೆಯನ್ನ ಹಮ್ಮಿಕೊಂಡಿದ್ದು ನೆರವು ಸಹಕಾರವನ್ನು ನೀಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರಿಗೆ ಸನ್ಮಾನವನ್ನು ಮಾಡಲಾಯಿತು. ಅತಿಥಿಗಳಿಗೆ ಸ್ವಾಗತವನ್ನು ಕೋರಿ ಸನ್ಮಾನಿಸಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯ್ ಚವ್ಹಾಣ್, ಪವಾಡೆಪ್ಪ ಚಲವಾಜಿ, ಭೀಮಪ್ಪ ವಾಲಿಕಾರ್, ಲಲಿತಾ ರಾಠೋಡ್ ಮುಂತಾದವರು ಭಾಗವಹಿಸಿದ್ದರು. ಮುಖಂಡ ಗುರು ತಾರ್ನಾಳ್ ಅವರನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಲಕ್ಷ್ಮಣ್ ಬಿಜ್ಜೂರ್ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಪ್ರಾಂಶುಪಾಲರಾದ ಸಿಕಂದರ್ ದನ್ನೂರ್ ಅವರಿಗೆ ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಿದರು. ಉಪನ್ಯಾಸಕ ಸನಾವುಲ್ಲಾ ಮುಲ್ಲಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾಲೇಜಿನ ವಿದ್ಯಾರ್ಥಿನಿಯರು ಶಿಬಿರದಲ್ಲಿ ಭಾಗವಹಿಸಿದ್ದು, ವಾರ ಪೂರ್ತಿ ಊರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ ಹಾಗೂ ಸಮೀಕ್ಷಾ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಶಿಬಿರವನ್ನು ನಡೆಸಲಿದ್ದಾರೆ. ಧನ್ಯವಾದಗಳು.